ನಮಸ್ಕಾರ ಅಭಿಮಾನಿಗಳೇ, ಎಲ್ಲರಿಗೂ ಶುಭ ಸಂಜೆ. ನಾವು ಏನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸ್ವಯಂ ಸೇವಾ ಸಂಘಟನಾ ಅಂತ ಹೇಳಿ ನಮ್ಮ ಕಾಲನಿ ಒಳಗೆ ನಮ್ಮವರು ದೇವರ ಮನೆ ಸರ್ ಅಂತ ಹೇಳಿ ಪಾಟೀಲ್ ಸರು ಭಾಳಷ್ಟು ಎಲ್ಲ ಅವರ ಸರ್ಗಳೆಲ್ಲ ಅವ್ರ ಸ್ವಂತ ತಾವೇ ಮಾಡಿದ್ದ ಅವ್ರ ಸಂಘಟನೆ ಅದ. ಅಲ್ಲಿ ನಮಗೆ ರಿಟೈರ್ಮೆಂಟ್ ಫಂಕ್ಷನ್ ಸಲುವಾಗಿ ಸನ್ಮಾನ ಮಾಡೋಕ್ಕೆ ಕರೆದಿದ್ರು. ನಮಗೆ ಅಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡ್ತಾರಂತ ಗೊತ್ತಿರಲಿಲ್ಲ. ನಿಜವಾಗ್ಲೂ ಭಾಳ ಅವರು ಎಲ್ಲ ಶಾರದಾ ಅಮ್ಮನ ಫೋಟೋ ಪೂಜೆ ಮಾಡೋದು, ಆಮೇಲೆ ದೀಪ ಹಚ್ಚೋದು, ಮತ್ತು ಎಲ್ಲರೂ ನಮಗೆ ಶಾಲು, ಆಮೇಲೆ ಸತ್ಕಾರ ಸಮಾರಂಭ ಎಲ್ಲ ಎಷ್ಟೊಂದು ಎಲ್ಲ ಮಾಡಿದ್ದಾರೆ. ಆಮೇಲೆ ದೇವರ ಮನೆ ಅವ್ರ ಮೇಡಮ್ ಅಂಜಲಿ ಮೇಡಮ್ ಅಂತೂ ಎಲ್ಲ ಉಡುಗೊರೆ ತಂದು ಅವರ ಮಗನ ಕಡೆಯಿಂದ ರೋಣಕ್ ಕಡೆಯಿಂದ ಶಾಲೆ ಇವರಿಗೆ ಅರ್ಪಣೆ ಮಾಡೋದು. ಮತ್ತು ಅದು ನೋಡೋದು ನಮ್ಗೆ ಭಾಳ ಸ್ಪೆಷಲ್ ಅನಿಸ್ತು ಅವ್ರದ್ದೆಲ್ಲ. ಮತ್ತು ಸೀರೆನೂ ತೊಗೊಂಬಂದಿದ್ದಾರೆ ಅಂತ ಹೇಳಿ ಅವರು ಋತಿಕಾ ಮತ್ತು ಹೋಗಿ ಸೀರೆನೂ ತೊಗೊಂಬಂದಿದ್ದಾರೆ ಅಂತ ನಮಗಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ಸರ್ ಕಾಂಬಳೆ ಸರ್ನು ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ನಾವು ಅವರಿಗೆ ಪ್ರೀತಿಯಿಂದ ನಾವು ಸನ್ಮಾನ ಅವ್ರಿಗೂ ಎಲ್ಲ ನಮ್ಮ ಕಡೆಯಿಂದ ಮಾಡಿದ್ವಿ. ರೋನಕಗೂ ಮಾಡಿದ್ವಿ. ರೋನಕ ಅವನು ಭಾಳ ಸಣ್ಣ ಹುಡುಗ ಇದ್ದ ನಾವು ಬಂದಾಗ, ಇವಾಗ ಭಾಳ ದೊಡ್ಡವನಾಗಿದ್ದಾನೆ. ಆಮೇಲೆ ಊಟ ಅಂತೂ ಏನು ಹೇಳೋದನ್ನೇ ಇಲ್ಲ. ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಲ್ಲ, ದೇವ್ರ ಮನೆ ಸರ್ ಅವ್ರ ಮೆಹನತ್ ಇದರಲ್ಲಿ ಭಾಳ ಇದೆ. ಎಷ್ಟೊಂದು ವೆರೈಟಿ ಎಲ್ಲ ಬಿಸಿ ಬಿಸಿ ಚಪಾತಿ, ಆಮೇಲೆ ಚಿಕನ್ನು ಮಟನ್ನು ಎಲ್ಲ. ಆಮೇಲೆ ನಮ್ಮ ಮನೆಯವ್ರ ಸಲುವಾಗಿ ಅಂತೂ ಫುಲ್ ಸಪ್ರೇಟ್ ಅಡುಗೆನೇ ಮಾಡಿ ಅವರು ಅಷ್ಟೊಂದು ಕಾಳಜಿಯಿಂದ ಅಡುಗೆನೇ ಮಾಡಿಸಿದ್ರು. ಆಮೇಲೆ ಪಾಟೀಲ್ ಸರ್ನು ಭಾಳ ಎಲ್ಲ ಅಲ್ಲಿ ಓಡಾಡಿ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೂ ಭಾಳಷ್ಟು ಧನ್ಯವಾದ ಹೇಳ್ತೀನಿ. ಆಮೇಲೆ ಕೃತಿಕಾ ಅವಳು ಭಾಳ ಇದು ಮಾಡಿದ್ದಾರೆ. ಆಮೇಲೆ ಊಟ ಅಂತೂ ಭಾಳ ಚೆನ್ನಾಗಾಗಿತ್ತು. ಭಾಳ ಖಾರನೂ ಮಾಡಿರಲಿಲ್ಲ, ಟೇಸ್ಟಿಯಾಗಿತ್ತು ಭಾಳ. ಮತ್ತು ಊಟ ಹೊಟ್ಟೆ ತುಂಬ ಮಾಡಿದ್ವಿ. ಹಾಗೆ ಎಲ್ಲ ಅಲ್ಲೆಲ್ಲ ಭಾಳ ಇದಾಗಿತ್ತು. ಎಲ್ಲ ಅರೇಂಜ್ಮೆಂಟ್ ಫಂಕ್ಷನ್ದೆಲ್ಲ ಮಾಡಿದ್ದು ನಾವು ಹೇಳಿದ್ವಿ ಅವರಿಗೆ. ಮತ್ತು ಬಡೆ ಸೊಪ್ಪು ಅದು ಎಲ್ಲ ಇಟ್ಕೊಂಡಿದ್ರು. ಅದೆಲ್ಲ ಎಷ್ಟೊಂದು ಇದು ಮಾಡಿಕೊಟ್ರು. ಮತ್ತು ಸರ್ ಅವ್ರಿಗೆ ಬರುವಾಗ ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರು ನಮಗೆ ಧನ್ಯವಾದ ಹೇಳ್ತಾ ಇದ್ದಾರೆ, ದೇವ್ರ ಮನೆ ಸರ್. ನಿಜವಾಗ್ಲೂ ಭಾಳಷ್ಟು ಆ ದಿನ ಮೆಹನತ್ ಮಾಡಿದ್ರಿ. ನಿಮ್ಗೆ ಹುಷಾರಿಲ್ಲಾದರೂ ಸಹಿತ ಇಷ್ಟೆಲ್ಲ ಮಾಡಿದ್ದೀರಾ. ಭಾಳ ಅಂದ್ರೆ ಭಾಳ ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಧನ್ಯವಾದ. ಮತ್ತು ಯಾವಾಗಲೂ ಇದು ನಮಗೆ ಮರೆಯಲಿಕ್ಕೆ ಆಗದೆ ಇರೋದು, ಯಾವಾಗಲೂ ನೆನಪಿರ್ತದೆ. ಮನೆಗೆ ಹೋಗಬೇಕಾದ್ರೆ ನಾವೆಲ್ಲ ನಮ್ದು ಉಳ್ದಿದ್ದು ಆಯಾರನ್ನು ತೊಗೊಂಡು ಹೋಗೋದು. ಅವಸರ ಮನೆಗೆ. ಶರಣ್ಗೆ ಬೇರೆ ಆರಾಮಿರಲಿಲ್ಲ ಪಾಪ, ಅವನಿಗೂ. ಮತ್ತು ಅವ್ರ ಮನೆ ಸ್ವಲ್ಪ ನೋಡ್ಕೊಂಡು ಬಂದೆ ನಾನು. ದೇವ್ರ ಮನೆ ಸರ್ ಅವ್ರದ್ದು ಹೋಗಿ ಪಟ ಮನೇನು ಭಾಳ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಾಗಿದೆ. ಒಂದು ಸೈಕಲ್ ನೋಡಂತಲೇ ಖುಷಿ ಆಯಿತು. ರೋನಕ್ಕ ನೆನಪು ಬಂತು. ಅದು ಎಷ್ಟೊಂದು ಮಾತಾಡಿದೆ. ಭಾಳ ಚೆಂದ ಕಾಣಿಸ್ತಾ ಇದ್ದೀರಾ ಆಂಟಿ ಅಂದರು. ಆಮೇಲೆ ನೀವೆಲ್ಲ ಇದು ಒಂದು ಸ್ಮಾಲ್ ಮಿನಿ ಲಾಗ್ ಮಾಡಿ